ಹಾಯ್ ಹಲೋ ನಮಸ್ತೆ. ಇವಾಗ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಆನಿಯನ್ ಪಕೋಡ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಾಡಬೇಕಾಗಿರೋ ವಿಧಾನ: ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಫುಲ್ಲು ಉಡುಗುಡಿಯಾಗಿ ಬರಬೇಕು ಆನಿಯನ್ ಎಲ್ಲನೂ. ನೋಡ್ತಾ ಇದ್ದೀರಲ್ಲ, ಆ ಥರ ಉಡುಗುಡಿಯಾಗಿ ಬರಬೇಕು. 1 ಕಪ್ಪು ಕಡಲೆ ಹಿಟ್ಟು, ರವೆ, ಉಪ್ಪು, ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಬೇಕು. ಕಲರ್ಗೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸು. ಇದಕ್ಕೆ 1 ಗ್ಲಾಸ್ ವಾಟರು, 1 ಲೀಟರ್ ಸನ್ಪ್ಯೂರ್ ಆಯಿಲು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಾನು ಆನಿಯನ್ ಪಕೋಡ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಚೆಂದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿಗೆ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕದು. ಎಲ್ಲೂ ಒಂಥರ ಹಿಟ್ಟಿಟ್ಟಂಗೆ ಕಾಣಿಸ್ಬಾರ್ದು. ಫುಲ್ಲು ಎಲ್ಲ ಮಿಕ್ಸ್ ಆಗಬೇಕು. ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಮಾಡಬೇಕು ಮಿಕ್ಸು. 1 ಕಪ್ ಕಡಲೆ ಹಿಟ್ಟಿಗೆ ಸ್ವಲ್ಪನೇ ಖಾರ ಪುಡಿ ಹಾಕಬೇಕು. ಕಲ್ಲರ್ಗೆ ಅದು ನಾನು ಕಲರ್ ಹಾಕ್ತಾ ಇರೋದು ಖಾರ ಪುಡಿ. ಮೆಂಚ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಬೆಳ್ಳುಳ್ಳಿ, ರವೆ 1 ಕಪ್ಪು, ಟೇಸ್ಟಿಗೆ ತಕ್ಕಷ್ಟು ಉಪ್ಪು. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ಉಪ್ಪು. ಜಾಸ್ತಿ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ. ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಸ್ವಲ್ಪನೇ ಹಾಕ್ಕೋಬೇಕು ನೀರು, ಇಲ್ಲಾಂದರೆ ಒಂಥರ ತೆಳ್ಳಗಾಗ್ಬಿಡುತ್ತೆ. ಉಡಿಯಾಗಿ ಗಟ್ಟಿಯಾಗಿ ಬರಬೇಕು. ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಹಾಕಿದ್ದೀವಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಹಂಗೆ ಮೆತ್ತಗಿರ್ಬೇಕು, ಹಂಗೆ ಉಡಿಯಾಗಿ. ಅಷ್ಟು ನೀರು ಹಂಗೆ ಬರ್ಬೇಕು. ಹಂಗೆ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ. ಇನ್ನು ಇದಕ್ಕೆ ಜೀರಿಗೆ ನಾನು ಹೇಳಿರಲಿಲ್ಲ. ಈ ಜೀರಿಗೆ ಒಂದು ಆ್ಯಡ್ ಮಾಡ್ಕೋಬೇಕು. ಟೇಸ್ಟು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಜೀರಿಗೆ ಏನಾದರೂ ಮಿಕ್ಸ್ ಮಾಡಿದ್ರೆ. ಸೋಂಪು ಮಿಕ್ಸ್ ಮಾಡಿದ್ರೆ ತಿನ್ನೋಕ್ಕಾಗಲ್ಲ. ಇವಾಗ ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕ್ಬಿಟ್ಟು ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಾಕ್ಬಿಟ್ಟು ನೋಡಬೇಕು ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ. ಇವಾಗ ಸ್ವಲ್ಪ ಸ್ವಲ್ಪನೇ ರೆಡಿ ಮಾಡ್ಕೊಂಡಿರ್ತೀವಲ್ಲ ಹಿಟ್ಟು, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಲೋ ಫ್ಲೇಮಲ್ಲಿ ಇಟ್ಟು ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದಾಗ ಸ್ವಲ್ಪ ಸ್ವಲ್ಪನೇ ಬೋಂಡ ಥರ ಹಾಕ್ಬಾರ್ದು. ಉಡಿಯಾಗಿ ಹಾಕಬೇಕು ಪಕೋಡನ. ಆವಾಗ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ. ನಮಗೆ ಪಕೋಡ ಟೇಸ್ಟಿಯಾಗಿ ಬರುತ್ತೆ. ತಿನ್ನೋರ್ಗು ಚೆನ್ನಾಗಿರುತ್ತೆ. ಕರಿಬೇವೇ ಜಾಸ್ತಿ ಹಾಕ್ಬೇಕು ಇದರಲ್ಲಿ. ಕರಿಬೇವು ತಿಂದ್ರೂ ತುಂಬ ಒಳ್ಳೆಯದು ಬಾಡಿಗೆ. ಕೂದಲು ಚೆನ್ನಾಗಿ ಬರುತ್ತೆ ಕರಿಬೇವು ತಿಂದರೆ. ಈ ಥರ ಉಡಿಯಾಗಿ ಹಾಕಬೇಕು. ಜಾಸ್ತಿ ಹಾಕ್ಬಾರ್ದು. ನಾರ್ಮಲಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು. ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಕೋಲ್ಡ್ ಆಗಿಬಿಟ್ಟಿದೆ, ಅದರಿಂದ ಈ ಥರ ಬರ್ತಾಯಿದೆ ವಾಯ್ಸು. ಈ ಥರ ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ, ಸ್ವಲ್ಪ ಸ್ವಲ್ಪವಾಗಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಸಪೋರ್ಟ್ ಮಾಡಿ. ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಆ ಥರ ಕ್ರಂಚಿಯಾಗಿ ಬರಬೇಕು, ಕ್ರಿಸ್ಪಿಯಾಗಿ ಬರಬೇಕು. ಆನಿಯನ್ ಪಕೋಡ ಇವಾಗ ಒಂದು ಬೌಲಲ್ಲಿ ತೊಗೊಂಡು ಸರ್ವಿಂಗ್ ಮಾಡಿಕೊಂಡ್ರೆ ಆನಿಯನ್ ಪಕೋಡ ರೆಸಿಪಿ ರೆಡಿ. ಥ್ಯಾಂಕ್ ಯು.